ಜೋ ಖೇಲೆ ವೋ ಖಿಲೆ. ಅಂದರೆ ಯಾರು ಆಟ ಆಡುತ್ತಾರೆ ಅವರು ಮಿಂಚುತ್ತಾರೆ ಎಂಬ ಮಾತನ್ನು ಯಾವತ್ತೂ ಹೇಳುತ್ತಿರುತ್ತೇನೆ. ನೀವು ನಿಮ್ಮ ಎಡೆಬಿಡದ ಅಧ್ಯಯನದ ನಡುವೆಯೂ ಒಂದಷ್ಟು ಸಮಯವನ್ನು ಹೊರಾಂಗಣದ ಆಟಗಳಿಗೆಂದು ಮೀಸಲಿಟ್ಟರೆ ಅದು ನಿಮ್ಮ ವ್ಯಾಸಂಗದ ಗುಣಮಟ್ಟವನ್ನು ವೃದ್ಧಿಸುತ್ತದೆ. ಮೈದಾನಕ್ಕಿಳಿಯಿರಿ, ಮನದಣಿಯೇ ಆಡಿರಿ. ಎಷ್ಟು ಇಷ್ಟ ಬರುತ್ತೆ, ಸುಸ್ತಾಗೋವರೆಗೂ ಆಡಬೇಕು. ಆ ಮೂಲಕ ನಿಮಗೆ ನಿರಂತರ ಓದೋ ಬರಹದ ನಡುವೆ ಬೇಕಾದ ವಿಶ್ರಾಂತಿಯು ಸಿಕ್ಕಂತಾಗುತ್ತದೆ. ಪರೀಕ್ಷೆಯ ಮುನ್ನಾ ದಿನವೂ ಅಷ್ಟೇ. ಆ ದಿನ ಒಂದು ಸಣ್ಣ ಆಟವನ್ನು, ವೇಗದ ಓಟವನ್ನು ಹಮ್ಮಿಕೊಂಡರೆ ಅದು ಪರೀಕ್ಷೆಯಲ್ಲಿ ನಿಮ್ಮ ಸ್ಮರಣ ಶಕ್ತಿ ಚುರುಕಾಗಿ ಕೆಲಸ ಮಾಡಲು ಸಹಾಯ ಮಾಡಬಹುದು. ಕ್ರೀಡೆಯ ವಿಶಿಷ್ಟ ಗುಣವೇನೆಂದರೆ ಅದು ಆಟಗಾರ ತನ್ನ ಆಟದಲ್ಲಿ ತನ್ಮಯನಾಗುವಂತೆ ಮಾಡುತ್ತದೆ. ಯುವಕರು, ವೃದ್ಧರು, ಬಲಿದರು ಯಾರೇ ಇರಲಿ ಆಟದಲ್ಲಿ ಒಮ್ಮೆ ತೊಡಗಿಕೊಂಡರೆ ಸಾಕು, ಅದರಲ್ಲಿ ಮುಳುಗಿ ಹೋಗುತ್ತಾರೆ. ಅಥವಾ ಆಟವೇ ಅವರನ್ನು ತನ್ನೊಳಗೆ ಸೆಳೆದು ಬಿಡುತ್ತೆ ಎನ್ನಬಹುದು. ಹೀಗೆ ನಮ್ಮನ್ನ ಸಂಪೂರ್ಣ ತನ್ಮಯಗೊಳಿಸುವ ಮತ್ತು ಏಕಾಗ್ರತೆಯನ್ನು ಉದ್ದೀಪ್ತಗೊಳಿಸುವುದು ಯಾವ ಚಟುವಟಿಕೆಯಾದರೂ ಸರಿಯೇ, ಅದು ನಮ್ಮ ವ್ಯಕ್ತಿತ್ವಕ್ಕೆ ಒಂದಷ್ಟು ಧನಾತ್ಮಕ ಗುಣಗಳನ್ನು ಜಮೆ ಮಾಡುತ್ತದೆ. ಹಾಗಿದ್ದ ಮೇಲೆ ಪರೀಕ್ಷೆಗಳ ತಯಾರಿಗೆ ಆಟ ಸಹಾಯ ಮಾಡುತ್ತೆ. ಆಟವಾಡುವಾಗ ಅಷ್ಟೇ ಅಲ್ಲ ಹೊರಾಂಗಣ ಕ್ರೀಡೆಯಲ್ಲಿಂದ ನಿಮಗೆ ತಂಡದಲ್ಲಿದ್ದು ಕೆಲಸ ಮಾಡುವುದು ಹೇಗೆ ಎಂಬುದರ ಪರಿಚಯವಾಗುತ್ತದೆ. ಅನ್ಯರ ಜೊತೆ ವ್ಯವಹರಿಸುವ ಜಾಣ್ಮೆ ಬೆಳೆಯುತ್ತದೆ. ಏಕಾಗ್ರತೆ ಹೆಚ್ಚುತ್ತದೆ. ತಂಡದೊಡನೆ ಕೆಲಸ ಮಾಡುವ ಬಗ್ಗೆ ತಿಳಿಯುತ್ತದೆ. ಸರಿ, ಆಟಗಳಿಂದ ವ್ಯಕ್ತಿಗಾಗುವ ದೈಹಿಕ ಲಾಭಗಳೇನು? ಆಟವಾಡುವಾಗ ನೀವು ಹೆಚ್ಚು ಆಕ್ಸಿಜನ್ ಒಳಗೆಳೆದುಕೊಳ್ಳುತ್ತೀರಿ. ರಕ್ತ ಪರಿಚಲನೆ ಚುರುಕಾಗುತ್ತದೆ. ಮಾಂಸಖಂಡಗಳು ಸಡಿಲಾಗುತ್ತವೆ. ಮನಸ್ಸು ದೇಹದ ನಡುವಿನ ಸಂಯೋಜನೆ
ಉತ್ತಮಗೊಳ್ಳುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ, ಧಾರಣ ಸಾಮರ್ಥ್ಯ ವೃದ್ಧಿಸುತ್ತದೆ. ಓದಿ ಓದಿ ಇನ್ನು ಸಾಕು ಎನ್ನಲು ತಯಾರಾಗುತ್ತಿದ್ದ ಮನಸ್ಸು ಆಟದ ವಿರಾಮದ ಬಳಿಕ ಮತ್ತೆ ಓದಿಗೆ ಅಣಿಗೊಳ್ಳುತ್ತದೆ. ಹಾಗಾಗಿ ಲವಲವಿಕೆಯಿಂದಿರಲು ಆಟ ಆಡಿ.